ಇಂಥ ದ್ರೋಹ ಬಗ್ಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಅಂತಂದ್ರೆ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಹೌದು, ತಮಿಳುನಾಡಿಗೆ ಹೇಗೆ ಕೊಡಕ್ಕಾಗತ್ತೆ? ಈ ಬಗ್ಗೆ ಚರ್ಚೆಗೆ ಸಿಎಂ ಸರ್ವಪಕ್ಷದ ಸಭೆ ಕರೀತಾರೆ. ಸೋಮವಾರ ತಮಿಳುನಾಡು ಸಿಎಂ ವಿಜಯ್ ಅವರು ಬೆಂಗಳೂರಿಗೆ ಬರ್ತಾರೆ. ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ನೋಡೋಣ. ಹೀಗಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಈಗ ಸರ್ವಪಕ್ಷದ ಸಭೆಯನ್ನು ಕರಿತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಇದು ಪ್ರತಿ ಬಾರಿನೂ ಕೂಡ ನಮಗೆ ಇಂಥದ್ದೇ ಸಮಸ್ಯೆಗಳು ಬರುತ್ತೆ. ನೀರು ಇರುವಾಗ ನಾವು ಅವರನ್ನ ಕೇಳೋದು ಕೂಡ ಇಲ್ಲ, ನಾವೇ ಕೊಡ್ತೇವೆ. ಕಳೆದ ವರ್ಷ ಆಗಲಿ ಅದರ ಹಿಂದಿನ ವರ್ಷ ಆಗಲಿ ಅವ್ರಿಗೇನು ನಮಗೆ ಫಿಕ್ಸ್ ಮಾಡಿರೋ TMC ವಾಟರ್ ಇದೆ ಅದರ ಹೆಚ್ಚು ಕೊಟ್ಟಿದ್ದೇವೆ. ಈ ಬಾರಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂಥ ಸನ್ನಿವೇಶ ಇರುವಾಗ ಅವರು 3,500 ಕ್ಯೂಸೆಕ್ಸ್ ಅನ್ನ ನೀರು ಕೊಡಬೇಕು ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ. ನಮ್ಮಲ್ಲಿ ಇದ್ದಾಗ ಕೊಡೋಣ, ತೊಂದರೆ ಇಲ್ಲ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಸರ್ವಪಕ್ಷದ ಸಭೆಯನ್ನು ಕರಿಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರುವ ಸಾಧ್ಯತೆ ಕೂಡ ಇದೆ. ಇನ್ನೂ ಕನ್ಫರ್ಮ್ ಆಗಬೇಕು. ಒಂದು ವೇಳೆ ಅವ್ರು ಬಂದಾಗ ಅದನ್ನ ನಾವು ಅವ್ರ ಜೊತೆಯಲ್ಲೂ ಕೂಡ ಪ್ರಸ್ತಾಪ ಮಾಡಬಹುದು. ಮೊನ್ನೆ ಕೂಡ ನಾವು MPs ಮೀಟಿಂಗ್ ಇರುವಾಗ ಮಾನ್ಯ ಕಾತರ್ಕಿ ಅವರೆಲ್ಲರೂ ಕೂಡ ಬಂದಿದ್ರು.